80 ವರ್ಷದ ನನ್ನ ತಂದೆಯು ಬುದ್ಧಿ ಮಾಂದ್ಯತೆ ಕಾಯಿಲೆಯಿಂದ ಬಳಲುತ್ತಿದ್ದರು. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಡಿಮೆನ್ಷಿಯಾ ಎಂದು ಕರೆಯಲಾಗುತ್ತದೆ. ಡಿಮೆನ್ಷಿಯಾ ಎನ್ನುವುದು ಪೂರ್ವ ಸಂಗತಿಗಳನ್ನು ಮರೆತಿರುವ ಸ್ಥಿತಿಯಾಗಿದೆ. ನನ್ನ ತಂದೆಯು ಹಳೆಯದನ್ನು ಮರೆತಿದ್ದರೂ ಸಹ ಅವರಿಗೆ ತಮ್ಮ ಬಾಲ್ಯ, ಪೋಷಕರು, ಸ್ನೇಹಿತರು ಮತ್ತು ಶಾಲೆ ಇದೆಲ್ಲ ನೆನಪಿನಲ್ಲಿತ್ತು. ಯಾವಾಗಲೂ ಅವರು ತಮ್ಮ ಶಾಲೆಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ಅವರಿಗೆ ನನ್ನ ತಾಯಿಯ ಅಥವಾ ನನ್ನ ಸಹೋದರನ ಜ್ಞಾಪಕವಿರಲಿಲ್ಲ. ಅವರು ಚಿಕ್ಕ ಮಕ್ಕಳ ಹಾಗೆ ವ್ಯವಹರಿಸುತ್ತಿದ್ದರು. ಇದನ್ನು ನೋಡಿದ ನನಗೂ ಹಾಗೂ ನನ್ನ ಸಹೋದರನಿಗೂ ಕಿರಿಕಿರಿಯಾಗುತ್ತಿತ್ತು ಮತ್ತು ಕೆಲವೊಮ್ಮೆ ಒರಟಾಗಿ ನಡೆದುಕೊಳ್ಳುತ್ತಿದ್ದೆವು. ಆದರೆ ನನ್ನ ತಾಯಿಯು ಯಾವಾಗಲೂ ನನ್ನ ತಂದೆಯನ್ನು ತಾಳ್ಮೆ ಹಾಗೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ನನ್ನ ತಂದೆ ಆಹಾರ ಸೇವಿಸಲು ನಿರಾಕರಿಸಿದಾಗ ತಾಯಿ ತಾಳ್ಮೆಯಿಂದ, ನೀವು ಊಟ ಮಾಡಿದರೆ ಸರಿ, ನಿಮಗೆ ನಿಮ್ಮ ತಾಯಿಯ ಬಳಿಗೆ ಕರ್ಕೊಂಡು ಹೋಗ್ತೇನೆ ಅಥವಾ ಹೊರಗೆ ಸ್ನೇಹಿತರೊಂದಿಗೆ ಆಡಲು ಬಿಡುವೆ ಎಂದು ಹೇಳುತ್ತಿದ್ದರು. ಇದನ್ನು ಕೇಳಿದಾಗ ನನ್ನ ತಂದೆಯ ಮುಖದಲ್ಲಿ ಸಂತೋಷ ಕಾಣುತ್ತಿತ್ತು. ದಿನಾಲೂ ನನ್ನ ತಾಯಿಯವರಿಗೆ ಬಾರ್ ಚಾಕ್ಲೇಟ್ ಅನ್ನು ಕೊಡ್ತಿದ್ದರು ಮತ್ತು ಅವರು ಅದನ್ನು ಸಣ್ಣ ಮಗುವಿನ ಹಾಗೆ ಸಂತೋಷದಿಂದ ಸೇವಿಸುತ್ತಿದ್ದರು. ಅವರಿಗಾಗಿ ನನ್ನ ತಾಯಿ ಅನೇಕ ತ್ಯಾಗವನ್ನು ಮಾಡಿದ್ದರು ಮತ್ತು ಅವರನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದರು. ನಾವು ಸಹ ಆ ತಂದೆಯ ರೀತಿಯಲ್ಲೇ ಬದುಕುತ್ತಿದ್ದೇವೆ. ಆತ್ಮಿಕವಾಗಿ ನಾವು ಇನ್ನೂ ಹಾಲು ಕುಡಿಯುವ ಸಣ್ಣ ಮಕ್ಕಳಾಗಿದ್ದೇವೆ. ಯೇಸುವು ತನ್ನನ್ನು ತಗ್ಗಿಸಿಕೊಂಡು ನಮಗೋಸ್ಕರ ಈ ಲೋಕಕ್ಕೆ ಬಂದನು. ನಮಗಾಗಿ ಆತನು ಸಜೀವ ಯಜ್ಞವಾದನು. ಆದರೂ ನಾವು ಸಣ್ಣ ಮಕ್ಕಳ ಹಾಗೆ ಹಠ ಮಾಡಿದರೂ ಅಹಂಕಾರದಿಂದಿದ್ದರೂ ಸಹ ಯೇಸು ನಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾನೆ ಮತ್ತು ಕಾಳಜಿ ವಹಿಸ್ತಾನೆ. ಆದುದರಿಂದ ನಾವೆಲ್ಲರೂ ಆತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಾ ದೈವಿಕ ಸಂತೋಷದಲ್ಲಿ ಮುನ್ನಡೆ